ಈ ವಿಡಿಯೋದಲ್ಲಿ ನಾನು ಮಷಿನ್ಗೆ ಹೇಗೆ ಥ್ರೆಡಿಂಗ್ ಮಾಡೋದು ಮತ್ತು ಬಾಬಿನ್ ಹೇಗೆ ಇನ್ಸರ್ಟ್ ಮಾಡೋದು, ಬಾಬಿನ್ಗೆ ಹೇಗೆ ಥ್ರೆಡಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೇ ಬಿ ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಸೊ 2 ಪಾರ್ಟ್ ಅಪ್ಲೋಡ್ ಮಾಡ್ತೀನಿ. ಒಂದು ಥ್ರೆಡ್ಡಿಂಗ್ದು, ಇನ್ನೊಂದು ಬಾಬಿನ್ಗೆ ಥ್ರೆಡ್ ಹೇಗೆ ಫಿಟ್ ಮಾಡೋದು ಮತ್ತು ಬಾಬಿನ್ ಹೇಗೆ ಪ್ಲೇಸ್ ಮಾಡೋದು ಅಂತ, ಬಾಬಿನ್ ಪ್ಲೇಸ್ಮೆಂಟು. ಸೊ ಪ್ಲೀಸ್ ಡೂ ವಾಚ್ ಫುಲ್ ವಿಡಿಯೋ. ಇದು ಫುಟ್ ಪೆಡಲ್ದು ಲೆಗ್ ಇನ್ಸರ್ಟ್ ಮಾಡ್ತಾ ಇರೋದು. ಇದು ಫುಟ್ ಪೆಡಲು, ಇದು ಕೆಳಗಡೆ. ಸೊ ಇನ್ನೊಂದು ಪ್ಲಗ್ ಇದೆ, ಇದನ್ನ ಪವರ್ಗೆ ಇನ್ಸರ್ಟ್ ಮಾಡಬೇಕು, ಪವರ್ ಕನೆಕ್ಷನ್ ಕೊಡಬೇಕು. ಇನ್ಸರ್ಟ್ ಮಾಡಿ ಇಲ್ಲಿ ಪವರ್ಗೆ ಕನೆಕ್ಷನ್ ಕೊಡಬೇಕು. ಮೊದಲನೇದಾಗಿ ಥ್ರೆಡ್ ಹಾಕಿ, ಥ್ರೆಡ್ ಆದಮೇಲೆ ಸ್ಪೂಲ್ ಪಿನ್ ಹೋಲ್ಡರ್ ಹಾಕಬೇಕು. ಸೊ ಅದಾದಮೇಲೆ ಈ ಜಾಗದಲ್ಲಿ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ 1 ಅಂತ, ಒಳಗಡೆ ಟಕ್ ಮಾಡಬೇಕು. ಸೊ ಟಕ್ ಆಯಿತು. ಅದಾದಮೇಲೆ ಇಲ್ಲಿ ಇದು ಡೈರೆಕ್ಷನ್ ಕೊಟ್ಟಿದ್ದಾರೆ ನೋಡಿ, ಈ ಡೈರೆಕ್ಷನಲ್ಲಿ ಹೋಗಬೇಕು. ಫಸ್ಟು ಮೊದಲಿಗೆ ಹೀಗೆ ಬಂದು, ಅದಾದಮೇಲೆ ಹೀಗೆ ಬರಬೇಕು. ನೆಕ್ಸ್ಟು ಬಾಬಿನ್ ತೊಗೋಬೇಕು. ಬಾಬಿನ್ ತೊಗೊಂಡು ಬಾಬಿನಲ್ಲಿ ಇಲ್ಲಿ ಹೋಲ್ ಇದೆ ನೋಡಿ, ಸೊ ಇದು ಹೋಲ್ಗೆ ದಾರ ತೊಗೊಂಡು ಫಸ್ಟ್ ಹೋಲ್ ಒಳಗೆ ಮೇಲೆ ಹಾಕಬೇಕು. ಮೇಲೆ ಹಾಕಿ ಹೀಗೆ ಬೆಳ್ಳಲ್ಲಿ ಇದನ್ನು ಸೆಕ್ಯೂರ್ ಮಾಡ್ಕೋಬೇಕು. ಸೆಕ್ಯೂರ್ ಮಾಡಿ ಈ ದಾರನ ಹೀಗೆ ಸೆಕ್ಯೂರ್ ಮಾಡಿ ಜಸ್ಟ್ ಹೀಗೆ ಸುತ್ತೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಪೂರ್ತಿ ಸುತ್ತೋ ಅವಶ್ಯಕತೆ ಇಲ್ಲ. ಸೊ ಸ್ವಲ್ಪ ಸುತ್ತ ಆದಮೇಲೆ, ಸೊ ಇಲ್ಲಿ ಬಾಬಿನ್ದಿದೆ, ಬಾಬಿನ್ ಇಲ್ಲಿ ಚಿತ್ರ ಇದೆ ನೋಡಿ. ಸೊ ಈ ಬಾಬಿನ್ಗೆ ಹಾಕಿ ಜಸ್ಟ್ ರೈಟಿಗೆ ತಳ್ಳಬೇಕು, ಲಾಕ್ ಆಗುತ್ತೆ. ಸೊ ನಾನು ಇದಿಷ್ಟು ಮಿಷಿನ್ ಆನ್ ಮಾಡಿದೆ, ಬಟ್ ಇವಾಗ ಮಿಷಿನ್ ಆನ್ ಮಾಡೋಣ. ಸೊ ಇಲ್ಲಿ 0 ಮತ್ತು 1 ಅಂತ ಇದೆ. ಹೀಗೆ ಮಾಡಿದ್ರೆ ಆನ್ ಆಗುತ್ತೆ. ಇಲ್ಲಿ ರೆಡ್ ಕಲರ್ ಇದೆಯಲ್ಲ, ಇದೇ ಸಿಂಬಲ್ ಇದೆ ಆನ್ ಆಗಿದೆ ಅಂತ. 0 ಹತ್ರ ಆನ್ ಆಗಿರಬೇಕು. ಆನ್ ಆದ ತಕ್ಷಣ ಮಷಿನ್ ಲೈಟ್ ಆನ್ ಆಗುತ್ತೆ. ಈಗ ನಿಧಾನಕ್ಕೆ ಪೆಡಲ್ ಮಾಡಬೇಕು. ಫುಟ್ ಪೆಡಲ್ ಯೂಸ್ ಮಾಡಿ ಜಸ್ಟ್ ಪೆಡಲ್ ಮಾಡಿದ್ರೆ ಹಾಗೆ ಅದು ಬಾಬಿನ್ ಥ್ರೆಡಿಂಗ್ ಆಗುತ್ತೆ. ಸೊ ಇದು ನನಗೆ ಸಾಕು. ಮತ್ತೆ ಬಾಬಿನ್ ತೆಗಿಬೇಕಾದ್ರೆ ಈ ಕಡೆ ತಳ್ಳಿದ್ರೆ ಓಪನ್ ಮಾಡ್ಕೋಬೋದು. ಇಲ್ಲಿ ಎಕ್ಸಸ್ ಏನಿದೆ ದಾರ, ಇದನ್ನು ಜಸ್ಟ್ ಸಿಸರಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡ್ರೆ ಓಕೆ ಸಾಕು. ನೆಕ್ಸ್ಟು ಬಾಬಿನ್ ಹೇಗೆ ಪ್ಲೇಸ್ಮೆಂಟ್ ಮಾಡೋದು ಅಂತ ನೋಡೋಣ. ಮಿಷಿನಲ್ಲಿ ಬಾಬಿನ್ ಪ್ಲೇಸ್ಮೆಂಟ್ ಮಾಡೋದು ಇಲ್ಲೇ ಫೂಟರ್ ಹತ್ರ. ಸೊ ಇದು ಫೂಟರ್ನ ಫಸ್ಟು ಮೇಲೆ ತೆಗಿಬೇಕು. ಇದನ್ನು ಹೀಗೆ ಮಾಡಿದ್ರೆ ಫೂಟರ್ ಮೇಲೆ ಹೋಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಮಾರ್ಕ್ ಇದೆ ನೋಡಿ, ಈ ಮಾರ್ಕನ್ನು ಹೀಗೆ ರೈಟ್ ಸೈಡ್ ಹೇಳಿದ್ರೆ ಮೇಲೆ ಬರುತ್ತೆ. ಸೊ ಇದನ್ನು ರಿಮೂವ್ ಮಾಡಿ ಈ ದಾರ ಆಚೆ ಬರಬೇಕು. ಸೊ ಇದು ದಾರ ಆಚೆ ಬರೋ ಥರ ಹೇಗೆ ಇಟ್ಕೊಂಡು ಜಸ್ಟ್ ಪ್ಲೇಸ್ ಮಾಡಿ ಈ ಥ್ರೆಡ್ನ ಈ ಥ್ರೆಡ್ ಇದೆಯಲ್ಲ, ಇಲ್ಲೊಂದು ಇದಿದೆ, ಇದು ಕಾಣ್ತಿದೆಯಲ್ಲ, ಈ ಪ್ಲೇಸಲ್ಲಿ ಇದು ಈ ಪ್ಲೇಸಲ್ಲಿ ಅದು ಟಕ್ ಆಗಬೇಕು. ಸೊ ಟಕ್ ಆಯಿತು. ಇದಿಷ್ಟು ಒಂದು ಭಾಗ. ಅದಾದಮೇಲೆ ಇದು ಹಾಗೆ ಇರಲಿ, ಥ್ರೆಡಿಂಗ್ ಮಾಡೋಣ. ಮೊದಲನೇ ಸ್ಟೆಪ್ಪು ಇದೆ, ಈ ಜಾಗದಲ್ಲಿ ಥ್ರೆಡ್ನ ಹಾಕಿ, ಇಲ್ಲೇ ಮಷೀನಲ್ಲೇ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ಇಲ್ಲಿದೆ. ಅದಾದಮೇಲೆ ಫುಲ್ ಥರ್ಡ್ ಒನ್
ಫುಲ್ ಕೆಳಗೆ ಬರಬೇಕು. ಅದಾದಮೇಲೆ ಮತ್ತೆ ಮೇಲೆ ಹೋಗಬೇಕು. ಮೇಲೆ ಹೋಗಿ ಇದು ಸಮ್ಟೈಮ್ಸ್ ಇದು ಕೆಳಗಡೆ ಇರುತ್ತೆ. ಸೊ ಈ ಜಾಗದಲ್ಲಿ ಹೀಗೆ ಟಕ್ ಮಾಡಬೇಕು. ಟಕ್ ಮಾಡಿ ಮತ್ತೆ ಕೆಳಗೆ ಬರಬೇಕು. ಕೆಳಗಡೆ ಬಂದಾದಮೇಲೆ ಈ ಥ್ರೆಡ್ ಇದೆಯಲ್ಲ, ಈ ಥ್ರೆಡ್ನ ಇಲ್ಲಿ ಕಾಣ್ತಿದೆಯಲ್ಲ ಈ ಜಾಗಕ್ಕೆ ಅದನ್ನು ಟಕ್ ಮಾಡಬೇಕು. ಸೊ ಇದು ಟಕ್ ಆದಮೇಲೆ ಮತ್ತೆ ಇಲ್ಲಿ ಟಕ್ ಮಾಡಬೇಕು. ಟಕ್ ಆಯಿತು. ಟಕ್ ಆದಮೇಲೆ ಇದು ಆಟೋಮೆಟಿಕ್ ಥ್ರೆಡ್ಡನ್ನ ಮೇಲಿರುತ್ತೆ, ಇದನ್ನು ಕೆಳಗಡೆ ತಗೊಂಡು ಅದು ಹೀಗೆ ಸ್ಟಾಪ್ ಆಗಬೇಕು. ಸ್ಟಾಪ್ ಆಗಿಲ್ಲ ಅಂದರೆ ನೀಡಲ್ ಕರೆಕ್ಟ್ ಪೊಸಿಷನಲ್ಲಿಲ್ಲ ಅಂತ. ಇಲ್ಲಿರುವಂಥ ವೀಲ್ ಉಪಯೋಗಿಸ್ಕೊಂಡು ನೀಡಲ್ನ ಕರೆಕ್ಟ್ ಪೊಸಿಷನ್ ತಂದು ಈ ಥರ ಆಟೋಮೆಟಿಕ್ ಥ್ರೆಡ್ಡನ್ನು ಸ್ಟಾಪ್ ಮಾಡಬೇಕು. ಸೊ ಈ ಸ್ಟಾಪ್ ಮಾಡಾದಮೇಲೆ ಆಟೋಮೆಟಿಕ್ ಥ್ರೆಡ್ಡರ್ ಆದಮೇಲೆ ಮತ್ತೆ ಥ್ರೆಡ್ಡನ್ನು ತಗೊಂಡು ಈ ಕಡೆ ಒಂದು ಕಡೆ ಲಾಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ನೀಡಲ್ ಐ ಇದೆಯಲ್ಲ, ನೀಡಲ್ ಐ ಜಾಗದಲ್ಲಿ ಒಂದು ಸಣ್ಣ ಲೂಪ್ ಇದೆ. ಸೊ ಕಾಣ್ತಿದೆಯಾ, ಈ ಸಣ್ಣ ಲೂಪಲ್ಲಿ ಥ್ರೆಡ್ನ ಲಾಕ್ ಮಾಡಬೇಕು. ಸೊ ಲಾಕ್ ಆಗಿದೆ. ರಿಮೂವ್ ಮಾಡಾದಮೇಲೆ ಅಲ್ಲಿ ಸಣ್ಣದಾಗಿ ಇದು ಥ್ರೆಡ್ಡಿಂಗ್ ಬಂತು. ಈ ಥ್ರೆಡ್ಡಿಂಗ್ನ ಹೀಗೆ ತಗೊಂಡ್ರೆ ಮಷಿನ್ ಥ್ರೆಡ್ಡಿಂಗ್ ಆಗಿದೆ. ಸೊ ಈ ಥ್ರೆಡ್ಡಿಂಗ್ನ ನಾನು ಹೀಗೆ ಇಟ್ಕೊಂಡೆ. ಈ ಥ್ರೆಡ್ಡಿಂಗು ಮತ್ತು ಬಾಬಿನ್ ಥ್ರೆಡ್ ಎರಡೂ ಕೂಡ ಕೈಯಲ್ಲಿ ಹಿಡ್ಕೊತೀನಿ. ಹಿಡ್ಕೊಂಡು ಈ ಮಷಿನ್ ವೀಲ್ ಏನಿದೆ ಅದನ್ನು ಹಾಗೆ ತಿರುಗಿಸೋದು. ಇಲ್ಲಿ ಬಾಬಿನ್ ಥ್ರೆಡ್ ಏನಿದೆ ಆ ಬಾಬಿನ್ ಥ್ರೆಡ್ಡು ಬಾಬಿನ್ ಮೇಲೆ ಬರಬೇಕು. ಸೊ ಬಾಬಿನ್ ಮೇಲೆ ಬಂದಾಗ ನಮಗೆ ಗೊತ್ತಾಗುತ್ತೆ ನಾವು ಕರೆಕ್ಟಾಗಿ ಬಾಬಿನ್ ಹಾಕಿದ್ದೀವಿ ಅಂತ. ಸೊ ಇಲ್ಲಿ ನೋಡಿ, ಇದು ಥ್ರೆಡ್ ಬಂತು. ಒಂದು ಮಷಿನ್ ಒಳಗಡೆಯಿಂದ ಫಿಟ್ ಡಾಗಿಂದ ಬಂದಿದೆ, ಇನ್ನೊಂದು ಮೇಲ್ಗಡೆ ಇದೆ. ಸೊ ಇದು ಸರಿಯಾದ ವಿಧಾನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.